ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಆರ್ ಕೆ ಪುರ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಈ ಶ್ರಮ ಅಂದರೆ ಸ್ನೇಹಿತರೆ PM ಅಂದರೆ ಪ್ರಧಾನ ಮಂತ್ರಿ ಶ್ರಮ್ ಯೋಗಿ ಮಾನ್ಧನ್ ಯೋಜನೆಯ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಸ್ನೇಹಿತರೆ, ಹಣ ಯಾವಾಗ ಬರುತ್ತೆ ಮತ್ತು ಏನಿದು ಈ ಶ್ರಮ, ಯಾಕಿಷ್ಟು ಜನರು ಈ ಶ್ರಮದತ್ತ ಒಲವು ತೋರುತ್ತಿದ್ದಾರೆ ಅನ್ನುವ ಒಂದು ಕಂಪ್ಲೀಟ್ ಸ್ಟೋರಿಯನ್ನು ಇವತ್ತಿನ ದಿನ ನಾವು ನೋಡೋಣ. ಸ್ನೇಹಿತರೆ ಬನ್ನಿ ಸ್ನೇಹಿತರೆ. ಈ ಶ್ರಮ ಕಾರ್ಡ್ ಪ್ರಧಾನ ಮಂತ್ರಿ ಶ್ರಮ್ ಯೋಗಿ ಮಾನ್ಧನ್ ಯೋಜನೆಯ ಒಂದು ವೃದ್ಧಾಪ್ಯ ರಕ್ಷಣೆಯ ಒಂದು ಸ್ಕೀಮ್ ಆಗಿದೆ. ಸ್ನೇಹಿತರೆ, ಈ ಸ್ಕೀಮಲ್ಲಿ ಯಾರ್ಯಾರು ಅರ್ಹರು ಅನ್ನುವುದು ಮೊದಲನೇದಾಗಿ ನಾವು ತಿಳಿಯೋಣ. 18ರಿಂದ 40 ವರ್ಷ ವಯಸ್ಸಿನ ಎಲ್ಲರೂ, 18ರಿಂದ ಹಿಡಿದ್ಬಿಟ್ಟು 40 ವರ್ಷದ ಒಳಗಿನ ಎಲ್ಲರೂ ಆನ್ಲೈನ್ನಲ್ಲಿ ನೀವು ಈ ಶ್ರಮ ಕಾರ್ಡ್ಗೆ ಅಪ್ಲಿಕೇಶನನ್ನು ಹಾಕ್ಬೋದು. ಸ್ನೇಹಿತರೆ ಇದು ನಿಮಗೆ ಯಾವಾಗ ಅಪ್ಲಿಕೇಬಲ್ ಆಗುತ್ತೆ ಅನ್ನೋದು ಇಂಪಾರ್ಟೆಂಟ್. ಸ್ನೇಹಿತರೆ, ಭಾಳಷ್ಟು ಜನ ಏನು ಮಾಡಿದ್ದಾರೆ, ಮುಗಿಬಿದ್ದು ಆನ್ಲೈನಲ್ಲಿ ಅಪ್ಲಿಕೇಶನನ್ನು ಈ ಶ್ರಮ ಕಾರ್ಡನ್ನು ಮಾಡಿಸ್ತಾ ಇದ್ದಾರೆ. ಆ ಈ ಶ್ರಮ ಕಾರ್ಡ್ಗೆ ಯಾಕೆ ಮಾಡಿಸ್ತಾ ಇದ್ದೀರಾ ಅಂತ ನಾನು ಕೇಳಿದಾಗ, ಇಲ್ಲ ನಮಗೆ ತಿಂಗಳ 3,000 ರೂಪಾಯಿ ದುಡ್ಡು ಬರುತ್ತೆ ಅಂತ ನನಗೆ ಹೇಳಿದರು. ಸ್ನೇಹಿತರೆ, ಆ ಒಂದು ಹೇಳಿಕೆ ಹಿನ್ನೆಲೆಯಾಗಿ ಇಟ್ಟುಕೊಂಡು ನಾನು ಇವತ್ತಿನ ದಿವಸ ಈ ಶ್ರಮ ಕಾರ್ಡಿನ ಒಂದು ಬಗ್ಗೆ ಮಾಹಿತಿಯನ್ನು ಹೇಳಬೇಕು ಅನ್ನುವ ಒಂದು ರೀತಿಯಲ್ಲಿ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಸ್ನೇಹಿತರೆ ಇದು ಸ್ಕೀಮ್ ಹೇಗಿದೆಪ್ಪ ಅಂದರೆ, ನಾವು 18 ವರ್ಷದಿಂದ 40 ವರ್ಷದ ಒಳಗಿನವರು ಅರ್ಜಿಯನ್ನು ಸಲ್ಲಿಸಬೇಕು. ಸ್ನೇಹಿತರೆ, ಇದು 60 ವರ್ಷ ಆದಮೇಲೆ ನಿಮಗೆ 3,000 ರೂಪಾಯಿ ಆಗಿ ನಿಮಗೆ ಏನಪ್ಪ ಪಿಂಚಣಿ ವೃದ್ಧಾಪ್ಯ ವೇತನ ಬರುತ್ತೆ. ಸ್ನೇಹಿತರೆ, ಇದಕ್ಕೆ ಏನೇನು ಒಂದು ಷರತ್ತುಗಳಿದೆ ಅನ್ನೋದು ಸ್ನೇಹಿತರೆ ಇದು ಫಲಾನುಭವಿಯು ಪ್ರವೇಶ ವಯಸ್ಸಿನ ಆಧಾರದ ಮೇಲೆ ಮಾಸಿಕ ಕೊಡುಗೆಯು ರೂಪಾಯಿ 55ರಿಂದ ಹಿಡಿದು 200ವರೆಗೆ ಇರುತ್ತದೆ. ಸ್ನೇಹಿತರೆ, ಇದು ಆನ್ಲೈನಲ್ಲಿ ನೀವು ಅಪ್ಲಿಕೇಶನ್ ಹಾಕಿರ್ತೀರಲ್ಲ, ಇದು ಹಾಕಿದ ಮೇಲೆ ನಿಮ್ಮ ಖಾತೆಯಿಂದ 55ರಿಂದ 200 ರೂಪಾಯಿ ಕಟ್ಟಾಗುತ್ತೆ. ಸ್ನೇಹಿತರೆ, ನಿಮ್ಮ ಖಾತೆಯಿಂದನೇ ಕೂಡ ಈ ಅಮೌಂಟನ್ನು ಕಟ್ ಮಾಡಿಕೊಂಡ್ಬಿಟ್ಟು ಈ ಶ್ರಮ ಕಾರ್ಡ್ ಒಂದು ಏನಿದೆಪ್ಪ ಇನ್ಶೂರೆನ್ಸ್ ಥರ ಸ್ನೇಹಿತರೆ, ಅದಕ್ಕೆ ತಿಂಗಳ ನಿಮ್ಮ ಖಾತೆಯಿಂದ 55 ರೂಪಾಯಿ ಮತ್ತು 200 ರೂಪಾಯಿ ತನಕ ಕಟ್ಟಾಗುವ ಒಂದು ಸಾಧ್ಯತೆ ಇದೆ. ಇದು ಕಟ್ಟಾದ ಮೇಲೆ ಸ್ನೇಹಿತರೆ ನಿಮಗೆ 50% ಕೇಂದ್ರ ಸರ್ಕಾರದಿಂದ ಅಮೌಂಟನ್ನು ಹಾಕಿಬಿಟ್ಟು 50% ನಿಮ್ಮ ಖಾತೆಯಿಂದ ತೆಗೆದುಕೊಂಡ್ಬಿಟ್ಟು 50% ಕೇಂದ್ರ ಸರ್ಕಾರದ ಒಂದು ಅನುದಾನದಲ್ಲಿ ಆ ಅಮೌಂಟನ್ನು ಹಾಕಿ ನಿಮ್ಮ ಒಂದು ಈ ಶ್ರಮ ಕಾರ್ಡಿಗೆ ಅವರು ಜಮೆ ಮಾಡ್ತಾರೆ. ಸ್ನೇಹಿತರೆ, ಜಮೆ ಮಾಡಿದಾಗ ನೀವು ಎಲಿಜಿಬಲ್ ಫಾರ್ ಯಾವಾಗ ನೀವು 60 ವರ್ಷ ವಯಸ್ಸು ದಾಟಿರ್ತೀರಿ, ನಿಮಗೆ ಆವಾಗ 3,000 ರೂಪಾಯಿ, ಒಬ್ಬರಿದ್ದರೆ 3,000 ರೂಪಾಯಿ, ಇಬ್ಬರಿದ್ದರೆ ಗಂಡ ಹೆಂಡತಿ ಇದ್ದರೆ 3,000 ರೂಪಾಯಿ, 6,000 ರೂಪಾಯಿ ಅಮೌಂಟ್ ಆಗ್ತಾರೆ. ಸ್ನೇಹಿತರೆ ಇನ್ನೊಂದು, ಫಲಾನುಭವಿಯು ಮರಣದ ನಂತರ ಸಂಗಾತಿಯು 50% ಮಾಸಿಕ ಪಿಂಚಣಿಗೆ ಅರ್ಹರಾಗಿರುತ್ತಾರೆ. ಸ್ನೇಹಿತರೆ, ಒಂದು ವೇಳೆ ನಿಮ್ಮ ಸಂಗಾತಿ ಯಾರಾದರೂ ಇಬ್ಬರಲ್ಲಿ ಒಬ್ಬರು ಮರಣ ಹೊಂದಿದರೆ, ಈಗ 3,000 ರೂಪಾಯಿ ಬರ್ತಾ ಇದೆ ಅಂತ ಅಂದ್ಕೊಳ್ಳೋಣ, ಅವರಿಗೆ 3,000 ರೂಪಾಯಿ ಬರುವಾಗ ಮರಣ ಹೊಂದಿದರೆ ಸ್ನೇಹಿತರೆ, ಅವರಿಗೆ ಅವರ ಒಂದು 3,000 ರೂಪಾಯಿನ ಅರ್ಧ ಭಾಗ ಏನಿದೆ ಸ್ನೇಹಿತರೆ 1,500 ರೂಪಾಯಿ, ಮತ್ತು ಅವರು ಯಾರು ನಾಮಿನಿ ಇರ್ತಾರೆ ಅವರಿಗೆ ಪತಿ ಇಬ್ಬರಲ್ಲಿ ಯಾರಾದರೂ ಇರ್ಬೋದು, ಅವರಿಗೆ 1,500 ರೂಪಾಯಿ ಬರುತ್ತೆ. ಸ್ನೇಹಿತರೆ ಈ ಒಂದು ಈ ಶ್ರಮ ಕಾರ್ಡ್ದಿಂದ ನಮಗೆ ಬೆನಿಫಿಟ್ ಏನಿದೆಪ್ಪ ಅಂದರೆ, ಮರಣ ಆದ ನಂತರ ಅಂದರೆ ಯಾವುದೇ ಒಂದು ಅನಾಹುತಕ್ಕೆ ಈಡಾದಲ್ಲಿ ನಮಗೆ ಆ ಒಂದು ಈಡಾದಂಥ ಫಲಾನುಭವಿಗೆ 2 ಲಕ್ಷ ರೂಪಾಯಿವರೆಗೆ ಇದರಲ್ಲಿ ಇನ್ಸೂರೆನ್ಸ್ ಮೊತ್ತ ಇರುತ್ತೆ. ಅವರು 2 ಲಕ್ಷವರೆಗೂ ಕ್ಲೈಮ್ ಮಾಡ್ಕೋಬೋದು. ಹಾಗೂ ಒಂದು ವೇಳೆ ಇಬ್ಬರು ಜೀವಂತದಲ್ಲಿ ಇದ್ದರೆ ಸ್ನೇಹಿತರೆ 6,000 ರೂಪಾಯಿ ಬರುತ್ತೆ, ತಲಾ 3,000 ರೂಪಾಯಿ ಆಗಿ ಬರುತ್ತೆ. ಸ್ನೇಹಿತರೆ ಇದು ಯಾರ್ಯಾರಿಗೆ ಎಲಿಜಿಬಲ್ ಇದೆ, ಯಾರ್ಯಾರು ಇದಕ್ಕೆ ಒಂದು ಸ್ಕೀಮ್ಗೆ ಅರ್ಹತೆ ಹೊಂದಿದಾರಪ್ಪ ಅಂದರೆ, ಅಸಂಘಟಿತ ಕಾರ್ಮಿಕರು ಅಂದರೆ ಬೀದಿ ವ್ಯಾಪಾರಿಗಳು, ಕೃಷಿ ಸಂಬಂಧಿತ ಕೆಲಸಗಳು ಅಂದರೆ ಕೃಷಿಗೆ ಸಂಬಂಧಿತ ಹೊಲದಲ್ಲಿ ಆಗಲಿ ಅಥವಾ ಹೊಲ ಗದ್ದೆಗಳಲ್ಲಿ ಇನ್ನಿತರ ಕೃಷಿ ಸಂಬಂಧಿತ ಕೆಲಸದವರಾಗಲಿ, ನಿರ್ಮಾಣ ಸೈಟ್ ಕೆಲಸಗಾರರು, ನಿರ್ಮಾಣ ಸೈಟ್ ಅಂದರೆ ಇದು ಬಿಲ್ಡಿಂಗು ಮತ್ತು ಇನ್ನಿತರ ಗಾರೆ ಕೆಲಸ ಮಾಡೋರು ಕೂಡ ಇದಕ್ಕೆ ಒಂದು ಅರ್ಹರಾಗಿರ್ತಾರೆ. ಹಾಗೂ ಚರ್ಮ ಅಂದರೆ ಸ್ನೇಹಿತರೆ ಇದು ಚಪ್ಪಲಿ ಹೊಲಿಯವರು ಆಗಲಿ ಅಥವಾ ಇನ್ನಿತರ ಒಂದು ವೃತ್ತಿಯಲ್ಲಿ ತೊಡಗಿರ್ತಕ್ಕಂಥವ್ರಾಗಲಿ ಇದಕ್ಕೆ ಹಾಕ್ಬೋದು. ಮತ್ತು ಕೈಮಗ್ಗ ಅಂದರೆ ಮತ್ತು ನಿಮಗೆ ಫಾರ್ ಎಕ್ಸಾಂಪಲ್ ಯಾವ ರೀತಿಯಪ್ಪ ಅಂದರೆ, ಕೈಮಗ್ಗ ಅಂದರೆ ಮಧ್ಯಾಹ್ನದ ಊಟ ರೆಡಿ ಮಾಡಿಬಿಟ್ಟು ಆಟೋ ರಿಕ್ಷಾದಲ್ಲಿ ಮಾರುವವರೆಗೂ ಇದು ಒಂದು ಸ್ಕೀಮ್ ಅಪ್ಲಿಕೇಬಲ್ ಇದೆ, ಹಾಕ್ಬೋದು. ಚಿಂದಿ ಆಯುವುದು, ಬಡಿಗೆಗಳು ಮಾಡುವುದು ಅಂದರೆ ಕಾರ್ಪೆಂಟರ್ ವರ್ಕ್, ಮತ್ತು ಮೀನುಗಾರರು ಇತ್ಯಾದಿ ಉದ್ಯಮಿಗಳಿಗೆ ಕೆಲಸ ಮಾಡುವವರು ಈ ಒಂದು ಸ್ಕೀಮಿಗೆ ಅರ್ಹರಾಗಿರ್ತಾರೆ. ಸ್ನೇಹಿತರೆ, ಇವರೆಲ್ಲ ಹಾಕಬೇಕು. ಸ್ನೇಹಿತರೆ, ಯಾರು ಹಾಕಬಾರ್ದು ಅನ್ನೋದು ಇಂಪಾರ್ಟೆಂಟ್. ಸ್ನೇಹಿತರೆ,
EPFO, EC, NPC ಸರ್ಕಾರದ ಅನುದಾನಿತ ಸದಸ್ಯರಲ್ಲ. ಅಂದರೆ ಯಾವುದೇ ಒಂದು ಸರ್ಕಾರಿ ಕೆಲಸ ಮಾಡುವವರಾಗಲಿ ಅಥವಾ ಸರ್ಕಾರಿ ಖಾಸಗಿ ಇನ್ನಿತರ ಉದ್ಯೋಗದಲ್ಲಿರ್ತಕ್ಕಂಥವ್ರು ಇದನ್ನು ಹಾಕಬಾರ್ದು ಸ್ನೇಹಿತರೆ. ಇದು ಅವರು ಅರ್ಹರಲ್ಲ. ಅಂಥವರು ಯಾವುದೇ ಕಾರಣಕ್ಕೆ ನೀವು PM ಅಥವಾ ಈ ಶ್ರಮ ಕಾರ್ಡನ್ನು ನೀವು ಹಾಕಬೇಡಿ ಸ್ನೇಹಿತರೆ. ಸೊ ಈ ಥರ ಒಂದು ಕಂಪ್ಲೀಟ್ ಮಾಹಿತಿ ಇರುತ್ತೆ ಸ್ನೇಹಿತರೆ. ಇದಕ್ಕೆ ಭಾಳಷ್ಟು ಜನ ನನಗೆ ಒಂದು ಹೇಳಿರ್ತಕ್ಕಂಥ ಮಾಹಿತಿ ಏನಂದರೆ, ಇದಕ್ಕೆ ಅಮೌಂಟ್ ಬರುತ್ತೆ, ಜಮಾ ಆಗುತ್ತೆ ಅನ್ನುವ ಒಂದು ಭರವಸೆಯಲ್ಲಿ ಈಗ ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕ್ತಾಯಿದ್ದಾರೆ ಸ್ನೇಹಿತರೆ. ಇದರ ಬಗ್ಗೆ ನೀವು ಸ್ವಲ್ಪ ವಿಚಾರ ಮಾಡಿಬಿಟ್ಟು ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕಿ ಸ್ನೇಹಿತರೆ. ಕೆಲವೊಬ್ಬರು ದುಡ್ಡು ಕಟ್ಟಬೇಕು ಅಂದರೆ ಏನು ಕೆಲಸ ಮಾಡಲ್ಲ, ಫ್ರೀ ಅಂದರೆ ಭಾಳಷ್ಟು ಜನ ಮುಗಿಬಿದ್ದು ಆನ್ಲೈನಲ್ಲಿ ಅಪ್ಲಿಕೇಶನ್ ಸಲ್ಲಿಸ್ತಾರೆ ಸ್ನೇಹಿತರೆ. ಸೊ ಹಾಗಾಗಿ ಇದು ನಿಮ್ಮ ಖಾತೆಯಿಂದ ಕಟ್ ಆಗೇ ಆಗುತ್ತೆ. 55ರಿಂದ ಹಿಡಿದು 200ವರೆಗೆ ಇರುತ್ತೆ. ಇದು ತಿಂಗಳಿಗೆ ಕಟ್ಟಾಗುವ ಒಂದು ಪ್ರೀಮಿಯಂ ಹಣ ಪ್ಲಸ್ 50% ಕೇಂದ್ರ ಸರ್ಕಾರದ ಒಂದು ಹಣ ಎರಡೂ ಕೂಡಿಸ್ಬಿಟ್ಟು ನಿಮ್ಮ ಒಂದು ಏನು ಈ ಶ್ರಮ ಕಾರ್ಡ್ ಇರುತ್ತೆ ಅದು UNA ನಂಬರ್ ಅಂದರೆ ಇದು ಆ್ಯಕ್ಚುಲಿ PF ಅಂತಿರ್ತೀವಲ್ಲ ನಾವು, ಯಾವುದೇ ಖಾಸಗಿ ಉದ್ಯೋಗದಲ್ಲಿರ್ತಕ್ಕಂಥವ್ರು PF ಹಣ ಏನು ಜಮಾ ಆಗುತ್ತಲ್ಲ ಅದೇ ರೀತಿಯಲ್ಲಿ ಅವರು ನಿಮ್ಮ ಒಂದು PF UNA ಅಥವಾ ಈ ಶ್ರಮ ಕಾರ್ಡ್ಗೆ ಅಮೌಂಟ್ ಜಮಾ ಮಾಡ್ತಾರೆ ಸ್ನೇಹಿತರೆ. ಈಗ ಸದ್ಯ ಯಾವುದು ಬರೋದಿಲ್ಲ ನನಗನ್ನಿಸಿದ ಮಟ್ಟಿಗೆ. ನಿಮ್ಮ ಒಂದು 16 ಇಯರ್ಸ್ ಕ್ರಾಸ್ ಆದಮೇಲೆ ಅಂದರೆ ವೃದ್ಧಾಪ್ಯ ಒಂದು ವೇತನ ಅಂದರೆ 60 ವರ್ಷ ಆದಮೇಲೆ ಬರ್ತಕ್ಕಂಥದ್ದು ಒಂದು ಅಮೌಂಟ್ ಆಗಿದೆ ಸ್ನೇಹಿತರೆ. ಇದಕ್ಕೆ ಯಾರೆಲ್ಲ ಅರ್ಜಿ ಸಲ್ಲಿಸ್ತಾ ಇದ್ದಾರೆ ದಯವಿಟ್ಟು ನೀವು ವಿಚಾರ ಮಾಡಿಬಿಟ್ಟು ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕಿಬಿಟ್ಟು ನೀವು ಈ ಶ್ರಮ ಕಾರ್ಡನ್ನು ಪಡೆದುಕೊಳ್ಳಿ ಸ್ನೇಹಿತರೆ. ಈ ಮತ್ತು ನಿಮ್ಗೆ ಏನಾದರೂ ಕೆಲವೊಂದು ಡೌಟ್ಗಳಿದ್ದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸ್ನೇಹಿತರೆ. ಕೆಲವೊಬ್ಬರು ನನ್ನ ವೀಡಿಯೋನ ನೋಡ್ತಾ ಇದ್ದಾರೆ ಸ್ನೇಹಿತರೆ, ಬಟ್ ಸಬ್ಸ್ಕ್ರೈಬ್ ಮಾಡಿಲ್ಲ. ದಯವಿಟ್ಟು ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನು ಉತ್ತಮವಾದಂಥ ಒಂದು ಮಾಹಿತಿ ನಾನು ನಿಮಗೆ ಒದಗಿಸಲಿಕ್ಕೆ ಬಯಸುತ್ತೇನೆ ಸ್ನೇಹಿತರೆ. ಸೊ ಹಾಗಾಗಿ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್, ಒಂದು ಸಣ್ಣ ಲೈಕ್ ಆ್ಯಂಡ್ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ನಮಸ್ಕಾರ.